ಮಹಾರಾಷ್ಟ್ರದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಿರುವುದರಿಂದಾಗಿ ಭೀಮಾ ನದಿಗೆ 3 ಲಕ್ಷ ಕ್ಯೂಸೆಕ್ಸ್ಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬಿಟ್ಟುದರಿಂದ ಈಗ ಶಹಾಪುರ ತಾಲೂಕಿನ ಹಲವು ಗ್ರಾಮಗಳು ಮುಳುಗಡೆಯಾಗುತ್ತಿದ್ದು, ಇದರಿಂದಾಗಿ ರೋಜಾ ಗ್ರಾಮ ಈಗ ದ್ವೀಪ ಗ್ರಾಮವಾಗಿ ಮಾರ್ಪಟ್ಟಿದೆ. ಭೀಮಾ ನದಿಗೆ ಭಾರೀ ಪ್ರಮಾಣದಲ್ಲಿ ನೀರು ಬರುತ್ತಿರುವುದರಿಂದಾಗಿ ಈಗ ರೋಜಾ ಗ್ರಾಮದ ಸುತ್ತುವರೆದು ನೀರು ಆವರಿಸಿದ್ದು, ಮಧ್ಯದಲ್ಲಿ ಮಾತ್ರ ಈಗ ದ್ವೀಪದಂತೆ ಗ್ರಾಮ ಉಳಿದುಕೊಂಡಿರುವಂಥದ್ದು. ಇಲ್ಲಿರುವಂಥ ಸಾರ್ವಜನಿಕರನ್ನ ಈಗ NDRF ತಂಡ ಆಗಮಿಸಿ ಜನರನ್ನು ಸ್ಥಳಾಂತರಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಶನಿವಾರ ಸಂಜೆ 4-5 ಗಂಟೆಯವರೆಗೂ ಕೂಡ ಇಂಥ ಒಂದು ಕಾರ್ಯಾಚರಣೆ ನಡೆದಿರುವಂಥದ್ದು. ಆದರೆ ಅಲ್ಲಿರುವಂಥ ಸಾರ್ವಜನಿಕರು ತೀವ್ರ ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾಕಂದರೆ ಈ ರೀತಿಯಾಗಿ ನೀರು ಬಂದು ಮುಳುಗಡೆಯಾಗುವುದು ಗೊತ್ತಿದ್ದರೂ ಕೂಡ ಇಲ್ಲಿರುವಂಥ ಜನರಿಗೆ ಸರಿಯಾದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ ಎಂದು ಸಾರ್ವಜನಿಕರು ಆರೋಪವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಹೊಸೂರು ಗ್ರಾಮದ ಮುಖಂಡರಾದಂಥ ಸಿದ್ದಣ್ಣ ಸಾಹು ಚಿಂತಿ ಎನ್ನುವರು ಕೂಡ ಈ ಕುರಿತು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಈ ಭಾಗಕ್ಕೆ ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳು ಭೇಟಿ ನೀಡುತ್ತಿಲ್ಲ ಎಂದು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ.